ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಬನ್ನಿರಿ. ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಮತ್ತೊಂದು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವೆ, ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ದಿನಗಳು, ವಾರಗಳು, ತಿಂಗಳುಗಳು ನಮ್ಮನ್ನು ಬಿಟ್ಟು ಗತಿಸಿ ಹೋಗ್ತಾ ಇದೆ. ಆದರೆ ಮಾರ್ಪಡದೇ ಇರುವಂಥ ನಿನ್ನ ಪ್ರೀತಿಗಾಗಿ, ಕರುಣೆಗಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನೀವು ಮಾಡಿದ ಕೃತಜ್ಞತೆಗಳನ್ನು ನೆನಪು ಮಾಡಿಕೊಂಡು ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಮಹಿಮೆ ಪಡಿಸುವಂತೆ ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಅವಕಾಶವನ್ನು ಸದುಪಯೋಗಪಡಿಸಿ ನಿನ್ನ ನಾಮ ಮಹಿಮೆಯ ಪಡಿಸುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ನಡೆಯುವಂಥ ಪ್ರತಿಯೊಂದು ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಯಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ಕರ್ತನೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲೇ ನಾನಿದ್ದೇನೆ ಎಂಬುದು ವಾಗ್ದಾನ ಮಾಡಿದ ದೇವರ ಸಾನ್ನಿಧ್ಯ ಪ್ರತಿಯೊಂದು ಆರಾಧನೆಯಲ್ಲಿ ಪ್ರತಿಯೊಬ್ಬರು ಅನುಭವಿಸುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಈ ಮುಂಜಾನೆಯಲ್ಲಿ ಕರ್ತನೆ, ಈ ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವುದಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಕರ್ತನೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ದೈವಿಕವಾದ ಆಲೋಚನೆಗಳನ್ನು ನೀನು ತಿಳಿಯಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಮತ್ತು ದಾವರ್ತಿ ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇಲೆ. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. ಬನ್ನಿ, ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಅಡವಿಯ ಮರಗಳ ನಡುವಿನಲ್ಲಿ ಒಂದು ಸೇಬಿನ ಮರದಂತೆಯೇ ವಿಶುದ್ಧರ ಮಧ್ಯದಲ್ಲಿ ಕಾಣುವೆನು ಅತಿ ಶ್ರೇಷ್ಠನಾದ ಯೇಸುವನ್ನೇ. ವಿಶುದ್ಧರ ಮಧ್ಯದಲ್ಲಿ ನೋಡುವೆನು ಅತಿ ಶ್ರೇಷ್ಠನಾದ ಯೇಸುವನ್ನೇ. ಆಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ, ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು. ಆಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ, ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು. ಸಂಪಿಗೆ ಪುಷ್ಪ ಶಾರೋನಿನಲ್ಲಿ ತಗ್ಗು ಸ್ಥಳದ ತಾವರೆಯೋ, ಸಂಪಿಗೆ ಪುಷ್ಪ ಶಾರೋನಿನಲ್ಲಿ ತಗ್ಗು ಸ್ಥಳದ ತಾವರೆಯೋ, ವಿಶುದ್ಧರೊಳತೆ ಪರಿಶುದ್ಧನು, ಮಹಾಸೌಂದರ್ಯ ಸಂಪೂರ್ಣನೇ. ವಿಶುದ್ಧರೊಳತೆ ಪರಿಶುದ್ಧನು, ಮಹಾಸೌಂದರ್ಯ ಸಂಪೂರ್ಣನೇ. ಆಡುವೆ ನನ್ನ ಪ್ರಿಯನ ಜೀವಮಾನದೊಳು, ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು.
ಸುರಿದ ತೈಲ ಹಾಗೆ ನಿನ್ನಮ ಲೋಕ ಸುಗಂಧವ ಬೀಸುತ್ತದೆ. ಸುರಿದ ತೈಲ ಹಾಗೆ ನಿನ್ನಮ ಲೋಕ ಸುಗಂಧವ ಬೀಸುತ್ತದೆ. ಕ್ರೂರ ಹಿಂಸೆ ಮಹಾಕಷ್ಟದೋಳು ನನ್ನ ಸುಗಂಧದಂತೆ ಮಾರ್ಪಡಿಸು. ಕ್ರೂರ ಹಿಂಸೆ ಮಹಾಕಷ್ಟದೋಳು ನನ್ನ ಸುಗಂಧದಂತೆ ಮಾರ್ಪಡಿಸು. ಹಾಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು. ಪ್ರೀತಿಯಿಂದ ನಾ ಹಾಡುವೆನು. ಆಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು. ಪ್ರೀತಿಯಿಂದ ನಾ ಹಾಡುವೆನು. ಹಲ್ಲೆಲೂಯಾ. ಕೀರ್ತನೆ 47 ಅದರಲ್ಲಿ ಕೋರಹ್ಯರು ಈ ರೀತಿ ಹಾಡುವಂಥದ್ದನ್ನು ನಾವು ನೋಡ್ತೇವೆ. ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಅದರ 5ನೇ ವಾಕ್ಯದಲ್ಲಿ ದೇವರು ಜಯಘೋಷದಿಂದ ಏರಿದ್ದಾನೆ, ಯೆಹೋವನು ತುತ್ತೂರಿಯ ಧ್ವನಿಯೊಡನೆ ಆರೋಹಣ ಮಾಡಿದ್ದಾನೆ. ದೇವರನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ, ನಮ್ಮ ಅರಸನನ್ನು ಕೀರ್ತಿಸಿರಿ, ಕೀರ್ತಿಸಿರಿ. 9ನೇ ವಾಕ್ಯ, ಜನಾಂಗಗಳಲ್ಲಿ ಶ್ರೇಷ್ಠರಾದವರು ಅಬ್ರಹಾಮನ ದೇವರ ಪ್ರಜೆಯಾಗಿರುವುದಕ್ಕೆ ಕೂಡಿ ಬರುತ್ತಾರೆ. ಯಾಕೆಂದರೆ ಭೂಪಾಲಕರೆಲ್ಲ ದೇವರಿಗೆ ಅಧೀನರಾಗಿದ್ದಾನೆ, ಆತನೇ ಸರ್ವೋನ್ನತನು. ಕೋರಹ್ಯರು ಸಾರ್ವಭೌಮನಾದ ಯೆಹೋವನನ್ನು ಆರಾಧಿಸುವುದಕ್ಕೆ ಸರ್ವ ಜನಾಂಗಗಳನ್ನು ಆಮಂತ್ರಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನು, ನಮ್ಮನ್ನು ಪ್ರೀತಿಸಿದವನು, ನಮ್ಮನ್ನು ರಕ್ಷಿಸಿದವನು ಆದ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸುಸಂದರ್ಭವನ್ನು ಕೊಟ್ಟಿರುವಾಗ ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು, ಆತನ ನಾಮಕ್ಕೆ ಯೋಗ್ಯವಾದ ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ಪ್ರಿಯರೇ, ನಮ್ಮ ಜೀವಿತವನ್ನು ನಾವು ಹಿಂತಿರುಗಿ ನೋಡುವಾಗ ಅನೇಕ ವಿಧವಾದಂತಹ ಪ್ರತಿಕೂಲಗಳ ಸನ್ನಿವೇಶಗಳಲ್ಲಿ ಹಾದು ಹೋದಂತಹ ಗಳಿಗೆಯಲ್ಲಿಯೂ ಮುಂದೇನು ಎಂಬ ಪ್ರಶ್ನೆಗಳ ಮಧ್ಯದಲ್ಲಿ ನಾವು ಆಗಿದ್ದಾಗ ಸರ್ವಶಕ್ತನಾದ ದೇವರು ನಾವು ತಿಳಿಯದೆ ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅನೇಕ ವಿಧವಾದಂತಹ ಅದ್ಭುತಗಳನ್ನು, ಅನೇಕ ವಿಧವಾದಂತಹ ಮಹತ್ ಕಾರ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಿರುವಂಥವರಾಗಿದ್ದೇವೆ. ಯಾವ ನಿರೀಕ್ಷೆ ಇಲ್ಲದೆ, ಯಾವ ದಾರಿ ಇಲ್ಲದೆ ಮುಂದಿನ ಹೆಜ್ಜೆ ಏನೆಂಬುದಾಗಿ ನಾವು ನಿರಾಶೆಯ ಮಡುವಿನಲ್ಲಿ ಬಿದ್ದಂತಹ ಸಂದರ್ಭಗಳಲ್ಲಿ ಸರ್ವಶಕ್ತನಾದ ದೇವರು ನಮ್ಮ ಕೈ ಹಿಡಿದು ನಮ್ಮನ್ನು ಮುಂದಕ್ಕೆ ನಡೆಸಿದಂತಹ ವಿಧಾನಗಳನ್ನು
ನಾವು ಜ್ಞಾಪಕ ಮಾಡಿಕೊಂಡು ಆತನನ್ನು ಆರಾಧಿಸುವಂಥವರಾಗಿರಬೇಕು. ಆರಾಧನೆ ಅನ್ನುವಂಥದ್ದು ದೇವರಿಗೆ ಸಲ್ಲಿಸುವಂತಹ ಕೃತಜ್ಞತೆ, ದೇವರಿಗೆ ಸಲ್ಲಿಸುವಂತಹ ಘನ ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಭಯಂಕರನು ಎಂಬುದಾಗಿ ನಾವು ಈ ಪದ ಪ್ರಯೋಗವನ್ನು ಇಲ್ಲಿ ಕಾಣುವಾಗ ನಮ್ಮನ್ನ ಎದುರಿಸುವವನು ಎಂಬುದಾಗಿ ಅಲ್ಲ, ನಮ್ಮನ್ನು ಭಯಪಡಿಸುವವನು ಎಂಬುದಾಗಿ ಅಲ್ಲ, ಬದಲಾಗಿ ಆತನ ಶ್ರೇಷ್ಠತೆಯನ್ನ ವರ್ಣಿಸುವಂತಹ ಒಂದು ಪದವಾಗಿದೆ. ಆತನ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಪರಾತ್ಪರನಾದ ಯೆಹೋವನು ಆತನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿರುವುದರಿಂದ, ಆತನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿರುವುದರಿಂದ ಆತನನ್ನು ನಾವು ಆರಾಧಿಸುವಂತವರಾಗಿರಬೇಕು ಎಂಬುದಾಗಿ. ಸೊ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ನಾವು ಹಾಡಿನ ಸಾಲುಗಳಲ್ಲಿ ನಾವು ನೋಡುವಂಥದ್ದು, ಸುರಿದ ತೈಲ ಹಾಗೆ ನಿನ್ನಾಮ ಲೋಕದೊಳು ಸುಗಂಧವ ಬೀಸುತ್ತದೆ, ಕ್ರೂರ ಹಿಂಸೆ ಮಹಾ ಕಷ್ಟದೋಳು ನನ್ನನ್ನು ಸುಗಂಧದಂತೆ ಮಾರ್ಪಡಿಸು. ನಮ್ಮ ಜೀವಿತದ ಸನ್ನಿವೇಶಗಳು ಎಲ್ಲ ಸಂದರ್ಭಗಳಲ್ಲಿಯೂ ಒಂದು ಅನುಕೂಲವಾದಂತಹ ರೀತಿಯಲ್ಲಿ ಇರುವಂಥದ್ದಲ್ಲ. ಜೀವಿತದಲ್ಲಿ ಅನೇಕ ವಿಧವಾದಂತಹ ಪ್ರತಿಕೂಲಗಳು, ಅನೇಕ ವಿಧವಾದಂತಹ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವಂತಹ ಗಳಿಗೆಗಳಲ್ಲಿ, ಬರುವಂತಹ ಸಂದರ್ಭಗಳಲ್ಲಿ ನಾವು ಹಿಂಜಾರುವ ರೀತಿಯಲ್ಲಿ ಅಲ್ಲ, ಬದಲಾಗಿ ನಮ್ಮ ಕಷ್ಟಗಳ ಮಧ್ಯದಲ್ಲಿಯೂ ನಮ್ಮ ವೇದನೆಗಳ ಮಧ್ಯದಲ್ಲಿಯೂ ನಾವು ಯೇಸು ಕ್ರಿಸ್ತನ ಸುಗಂಧ ವಾಸನೆಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂಥವರಾಗಿರಬೇಕು ಎಂಬುವಂಥದ್ದು ದೇವರು ಬಯಸುವಂಥವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಒಂದು ಕ್ಷಣ ನಮ್ಮ ಜೀವಿತವನ್ನು ದೇವರ ವಾಕ್ಯದೊಂದಿಗೆ ತುಲನೆ ಮಾಡಿಕೊಳ್ಳುವಂಥದ್ದು ಸಮಂಜಸವಾದ ಒಂದು ಕಾರ್ಯವಾಗಿದೆ. ಪ್ರಿಯರೇ, ಅನೇಕರು ಈ ದಿನಗಳಲ್ಲಿ ಮಾತ್ರವಲ್ಲ, ಕಾಲಗಳಲ್ಲಿ ತಮ್ಮ ಜೀವಿತದಲ್ಲಿ ಪ್ರತಿಕೂಲದ ಪರಿಸ್ಥಿತಿಗಳು ಬರುವಂತಹ ಸಂದರ್ಭದಲ್ಲಿ ಅಥವಾ ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂತಹ ಗಳಿಗೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ವಿಸಮ್ಮತಿಸುವಂತಹ ಜನರನ್ನು ನಾವು ಕಾಣುತ್ತೇವೆ. ಆದರೆ ಜೀವಿತದ ಪ್ರತಿಯೊಂದು ಗಳಿಗೆಯಲ್ಲಿಯೂ ನಾವು ನಮ್ಮ ಸೃಷ್ಟಿಕರ್ತನನ್ನ ಸ್ತುತಿಸುವಂಥವರು, ಆರಾಧಿಸುವಂಥವರು ಆಗಿರಬೇಕೆಂದು ದೇವರು ಬಯಸುವಂಥವನಾಗಿದ್ದಾನೆ. ಈ ಉದಾಹರಣೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬರುವಂತಹ ಸಂದರ್ಭದಲ್ಲಿ 122ನೇ ಕೀರ್ತನೆಯಲ್ಲಿ ದಾವೀದನು ಆಡುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ನಮ್ಮ ಪರಿಸ್ಥಿತಿಗಳು ವಿಭಿನ್ನವಾಗಿರಬಹುದು. ನಾವು ಆರ್ಥಿಕವಾದಂತಹ ಹಿನ್ನಡೆಯನ್ನು ಅನುಭವಿಸುವಂತಹ ವ್ಯಕ್ತಿಗಳಾಗಿರಬಹುದು. ನಮ್ಮ ಜೀವಿತದಲ್ಲಿ ಶಾರೀರಿಕವಾದ ನ್ಯೂನತೆಗಳು ಇರುವಂತಹ ವ್ಯಕ್ತಿಗಳಾಗಿರಬಹುದು. ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಹಾದು ಹೋಗುತ್ತಿದ್ದಾಗಲೂ ಈ ಮುಂಜಾನೆಯಲ್ಲಿ
ಸರ್ವಶಕ್ತನಾದ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ ಆತನನ್ನ ಆರಾಧಿಸುವುದಕ್ಕೆ ನಾವು ಸಂತೋಷವಾಗಿ ಹೊರಡುವಂಥವರಾಗಿದ್ದೇವ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಪ್ರತ್ಯೇಕವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಾವು ಧ್ಯಾನ ಮಾಡಲಿರುವ ದೇವರ ವಾಕ್ಯದ ಶೀರ್ಷಿಕೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ವಕ್ತಾರರಾಗಲು ಕ್ರಿಸ್ತನ ಆಮಂತ್ರಣ ಅಥವಾ ಸೇವೆಯ ವಕ್ತಾರರಾಗಲು ಯೇಸು ಕ್ರಿಸ್ತನ ಆಮಂತ್ರಣ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಯೇಸು ಸ್ವಾಮಿ ತನ್ನ ದೌತ್ಯವನ್ನ ಅಥವಾ ತಂದೆಯಾದ ದೇವರು ತನಗೆ ವಹಿಸಿದಂತಹ ಸೇವೆಯನ್ನ ಪೂರೈಸಿ ಆತನು ತನ್ನ ಶಿಷ್ಯರಿಗೆ ಪ್ರತ್ಯಕ್ಷನಾಗಿ ಅವರ ಬಳಿಯಲ್ಲಿ ಹೇಳಿದಂತಹ ಒಂದು ಮಾತು ಯೋಹಾನನು ತನ್ನ ಸುವಾರ್ತೆಯಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಿರುವಂಥದ್ದಾಗಿ ನೋಡುತ್ತೇವೆ. ಅದಕ್ಕೆ ಆಧಾರವಾಗಿ ಯೋಹಾನನು ಬರೆದ ಸುವಾರ್ತೆ 30ನೇ ಅಧ್ಯಾಯ ಅದರ 19ರಿಂದ 23 ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಯೇಸು ಸ್ವಾಮಿ ತಾನು ಆರಿಸಿಕೊಂಡಂತಹ ಶಿಷ್ಯರ ಆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಅವರು ಹಾದು ಹೋಗುತ್ತಿರುವಾಗ ಅವರನ್ನ ಧೈರ್ಯಪಡಿಸಿದಂತಹ ಅಥವಾ ಅವರನ್ನ ಉತ್ತೇಜನಪಡಿಸಿದಂತಹ ಒಂದು ವಾಕ್ಯ ಪ್ರಯೋಗವನ್ನ ಅದರ 21ನೇ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ನಾವು ನೋಡುವಂಥದ್ದು ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ನೋಡಿ, ಯೇಸು ಸ್ವಾಮಿ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾಗಿ ಅರ್ಪಿಸಿ ತದನಂತರ ಹೂಳಲ್ಪಟ್ಟು ವಾರದ ಮೊದಲನೆಯ ದಿನದಲ್ಲಿ ತಾನು ಮುಂಚಿತವಾಗಿ ಹೇಳಿದಂತೆಯೇ ಪುನರುತ್ಥಾನವನ್ನು ಹೊಂದಿದನು. ಆದರೆ ಯೇಸುವನ್ನು ಕೈದು ಮಾಡಿದ ಸಂದರ್ಭದಲ್ಲಿ ಯೇಸುವಿನ ಸಂಗಡ ಇದ್ದಂತಹ ಶಿಷ್ಯರಲ್ಲಿ ಅನೇಕರು ಆತನನ್ನ ಹಿಂಜಾರಿ ಓಡಿ ಹೋಗುವಂಥದ್ದನ್ನು ಸತ್ಯವೇದದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಅಲ್ಲಿಗೆ ಮಾತ್ರವಲ್ಲ, ಆತನನ್ನ ಶಿಲುಬೆಗೆ ಹಾಕಿ ಆತನನ್ನ ಸಮಾಧಿ ಮಾಡಿದ ನಂತರದಲ್ಲಿ ಯೇಸುವಿನ ಸಂಗಡ ಯೇಸುವಿನೊಂದಿಗೆ ಸರಿಸುಮಾರು 3.5 ವರ್ಷಗಳ ಕಾಲ ಯೇಸುವಿನ ಸೇವೆಯನ್ನ, ಯೇಸುವಿನ ಬೋಧನೆಯನ್ನ, ಯೇಸು ಮಾಡಿದ ಅದ್ಭುತಗಳನ್ನು ಕಂಡಂತಹ ಶಿಷ್ಯರು ಯೇಸುವಿಗೆ ಸಂಭವಿಸಿದಂತಹ ಈ ಒಂದು ಕಾರ್ಯದ ನಿಮಿತ್ತವಾಗಿ ಭಯ ಹಿಡಿದವರಾಗಿ ಯೋಹಾನ 20ನೇ ಅಧ್ಯಾಯ ಅದರ 19ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಶಿಷ್ಯರು ಯಹೂದ್ಯರ ಭಯದಿಂದ ತಮ್ಮ ಗುರುವಿಗೆ ಈ ಒಂದು ಪರಿಸ್ಥಿತಿ ಸಂಭವಿಸಿರುವುದಾದರೆ ತಮಗೆ ಇದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ಕ್ರೂರವಾದ ಪೀಡನೆ ಸಂಭವಿಸಬಹುದು ಎಂಬ ಆ ಊಹೆಯ ಮೂಲಕವಾಗಿ ಇವರು
ಒಂದು ಮನೆಯಲ್ಲಿ ಬಾಗಿಲನ್ನ ಮುಚ್ಚಿಕೊಂಡು ಕುಳಿತುಕೊಂಡಿರುವಂತಹ ಒಂದು ಸನ್ನಿವೇಶ. ಈ ಒಂದು ಸನ್ನಿವೇಶಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಮುಂಚಿತವಾಗಿ ಮುಂತಿಳಿಸಿದಂತೆಯೇ ವಾರದ ಮೊದಲನೆಯ ದಿನದಲ್ಲಿ ಆತನು ಪುನರುತ್ಥಾನವನ್ನ ಹೊಂದಿದನು. ದೇವರ ವಾಕ್ಯವನ್ನು ನಾವು ಕಲಿಯುವಂತಹ ಸಂದರ್ಭಗಳಲ್ಲಿ ಮರಿಯಳು ಆತನನ್ನ ಕಂಡಳು ಎಂಬ ವರ್ತಮಾನವನ್ನು ನಾವು ನೋಡುವಂತವರಾಗಿದ್ದೇವೆ. ಆದರೆ ಈ ಒಂದು ಪ್ರತ್ಯೇಕವಾದ ಒಂದು ಸನ್ನಿವೇಶದಲ್ಲಿ ಯೇಸುವಿನ ಶಿಷ್ಯರು ಭಯಭೀತರಾಗಿ ಕೋಣೆಯ ಬಾಗಿಲನ್ನ ಮುಚ್ಚಿಕೊಂಡು ಯಹೂದ್ಯರಿಗೆ ಭಯಪಟ್ಟು ಅವಿತು ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಅವರ ನಡುವೆ ನಿಂತು ಅವರಿಗೆ ಹೇಳುವಂಥದ್ದು, ನಿಮಗೆ ಸಮಾಧಾನವಾಗಲಿ. ಅದರ 20ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೇಸು ತನ್ನ ಕೈಗಳನ್ನ ತನ್ನ ಪಕ್ಕೆಯನ್ನ ಅವರಿಗೆ ತೋರಿಸಿದನು. ಯೇಸುವಿನ ಕೈಗಳನ್ನ ಗಾಯಗಳಿಂದ ಮೊಳೆಗಳಿಂದ ಜಡಿಯಲ್ಪಟ್ಟಂತಹ ಯೇಸುವಿನ ಕೈಗಳನ್ನ ಈಟೆಯಿಂದ ತಿವಿದಂತಹ ಯೇಸುವಿನ ಪಕ್ಕೆಯನ್ನ ನೋಡಿದಂತಹ ಶಿಷ್ಯರು ಸಂತೋಷವುಳ್ಳವರಾದರು ಎಂಬುದಾಗಿ 20ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅದರ 21ನೇ ವಾಕ್ಯವನ್ನ ನಾವು ಕುಲಂಕುಷವಾಗಿ ನೋಡುವಂತಹ ಸಂದರ್ಭದಲ್ಲಿ ತಿರುಗಿ ಯೇಸು ಸ್ವಾಮಿ ಹೇಳುವಂಥದ್ದು, ನಿಮಗೆ ಸಮಾಧಾನವಾಗಲಿ, ಪೀಸ್ ಬಿ ಅಂಟು ಯು, ನಿಮಗೆ ಶುಭವಾಗಲಿ. ಅಲ್ಲಿಗೆ ನಿಲ್ಲದೆ ಯೇಸು ಸ್ವಾಮಿ ತಾನು ಆರಿಸಿಕೊಂಡಂತಹ ಶಿಷ್ಯರಿಗೆ ಒಂದು ದೌತ್ಯವನ್ನ ವಹಿಸಿಕೊಡುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ನಾವು ನೋಡುವಂಥದ್ದು, ತಂದೆ ನನ್ನನ್ನು ಕಳುಹಿಸಿ ಕೊಟ್ಟ ಹಾಗೆಯೇ, ತಂದೆ ನನ್ನನ್ನು ಕಳುಹಿಸಿ ಕೊಟ್ಟ ಹಾಗೆಯೇ. ಪ್ರಿಯರೇ, ಇಂದು ನಮ್ಮ ಶಿಷ್ಯಕೆ ಅನ್ನುವಂಥದ್ದು ಸೇವೆಗೆ, ಕರ್ತನ ಸೇವೆಗೆ, ಕರ್ತನ ಸೇವೆಯ ವಕ್ತಾರರಾಗಲು ಕ್ರಿಸ್ತನ ಆಮಂತ್ರಣ ಎಂಬ ವಿಚಾರ. ಇಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ತನ್ನೊಂದಿಗಿದ್ದಂತಹ ಶಿಷ್ಯರಿಗೆ ಒಂದು ಆಮಂತ್ರಣವನ್ನ ಕೊಡುವಂಥದ್ದಾಗಿ, ಆಮಂತ್ರಣ ಅನ್ನುವುದಕ್ಕಿಂತಲೂ ಆಜ್ಞೆ ಅಂದರೆ ತಪ್ಪಾಗಲಾರದು. ಕಾರಣ, ಈ ವಾಕ್ಯದ ಸಾಲುಗಳನ್ನು ನಾವು ಗಮನಿಸಿ ಓದುವಾಗ ಅದು ನಮಗೆ ಅರ್ಥವಾಗುವಂಥದ್ದಾಗಿದೆ. ತಂದೆ ನನ್ನನ್ನು ಕಳುಹಿಸಿ ಕೊಟ್ಟ ಹಾಗೆಯೇ. ತಂದೆಯಾದ ದೇವರು ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಕಳುಹಿಸಿ ಕೊಟ್ಟಂಥದ್ದು ದೇವರಿಂದ ದೂರ ಹೋದ ಮನುಕುಲವನ್ನ ತನ್ನ ಶಿಲುಬೆಯ ಮರಣದ ಮೂಲಕ ಮಾನವರ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ದೇವರೊಂದಿಗೆ ಒಂದುಗೂಡಿಸುವಂಥದ್ದು. ಯೇಸುವಿನ ಸೇವೆಯ ಉದ್ದೇಶ, ಯೇಸುವಿನ ದೌತ್ಯದ ಉದ್ದೇಶ ಆದಾಮನ ಕಾಲದಿಂದ ಇದುವರೆಗೂ ಮಾನವನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿ, ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಹೆಚ್ಚು ಕಡಿಮೆ ಏನು ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು
ಮಾಡಬಾರದೆಂದು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿಂದಾಗ ಆದಾಮನು ಹವ್ವಳು ತಾವು ನಗ್ನರಾಗಿದ್ದೇವೆ ಎಂಬುದನ್ನು ತಿಳುಕೊಂಡರು. ಅದುವರೆಗೂ ತಾವು ನಗ್ನರು ಎಂಬ ಒಂದು ಮನೋಭಾವ ಅವರಲ್ಲಿ ಇರಲಿಲ್ಲ. ಕಾರಣ, ಅವರು ದೇವರ ಪವಿತ್ರತೆಯಲ್ಲಿ, ದೇವರ ತೇಜಸ್ಸಿನಲ್ಲಿ ತುಂಬಲ್ಪಟ್ಟಂತವರಾಗಿದ್ದರು. ಸೊ ಇಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟಂಥದ್ದು ಆದಾಮನ ಪ್ರಾರಂಭದಿಂದ ಇದುವರೆಗೂ ಜನರು ಪಾಪ ಮಾಡಿ ದೇವರಿಂದ ದೂರ ಹೋಗಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಯಾವುದೇ ಪಶು ಪಕ್ಷಿಗಳ ಯಜ್ಞ ಯಾಗಾದಿಗಳು ಮನುಷ್ಯನ ಪಾಪಕ್ಕೆ ಒಂದು ಪರಿಪೂರ್ಣವಾದ ಪ್ರಾಯಶ್ಚಿತ್ತವನ್ನು ಕಲ್ಪಿಸುವುದಕ್ಕೆ ಆಗದೆ ಇರುವಾಗ ಪವಿತ್ರನಾದ ದೇವರು ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಮನುಷ್ಯನ ರೂಪದಲ್ಲಿ ಕಳುಹಿಸಿ, ಪಾಪರಹಿತನಾದ ಯೇಸು ಕ್ರಿಸ್ತನು ಮಾನವರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ದೇವರಿಗೆ ನಿಷ್ಕಳಂಕವಾದ ಯಜ್ಞವಾಗಿ ಸಮರ್ಪಿಸುವಂಥದ್ದು. ಇಲ್ಲಿ ಹೇಳುವಂಥದ್ದು, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ದೇವರು, ತಂದೆಯಾದ ದೇವರು ನನ್ನನ್ನು ಕಳುಹಿಸಿಕೊಟ್ಟಂಥದ್ದು ದೇವರಿಂದ ದೂರ ಹೋದ ಜನರನ್ನ ನನ್ನ ಯಜ್ಞದ ಮೂಲಕ, ನನ್ನ ಸರ್ವಾಂಗ ಹೋಮದ ಮೂಲಕ ದೇವರೊಂದಿಗೆ ಒಂದುಗೂಡಿಸುವಂಥದ್ದು. ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಪ್ರಿಯರೇ, ಕ್ರೈಸ್ತತ್ವದ ಮುಖ್ಯ ಧ್ಯೇಯ ಅನ್ನುವಂಥದ್ದು, ಟು ಬಿ ಎ ಕ್ರಿಶ್ಚಿಯನ್ ಮೀನ್ಸ್, ನಾನು ಕ್ರೈಸ್ತನಾಗುವಂಥದ್ದು ಅಂದರೆ, ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವಂತಹ ಮಾತು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಕತ್ತಲೆಯಲ್ಲಿ, ಕಾರ್ಗತ್ತಲಿನಲ್ಲಿ ದೇವರಿಂದ ದೂರ ಹೋಗಿರುವ, ಸೈತಾನನಿಗೆ ಅಧೀನರಾಗಿರುವ, ನರಕಕ್ಕೆ ಪಾತ್ರರಾಗಿರುವ ಜನರನ್ನ ಅಂಧಕಾರದಿಂದ ಅದ್ಭುತ ಪ್ರಕಾಶಕ್ಕೆ, ಸೈತಾನನ ಬಂಧನದಿಂದ ದೇವರ ಸ್ವಾತಂತ್ರ್ಯಕ್ಕೆ ಕರೆತರುವಂಥದ್ದು ಆಗಿದೆ ಪ್ರತಿಯೊಬ್ಬ ಕ್ರೈಸ್ತನ ಮೂಲ ಧ್ಯೇಯ ಅನ್ನುವಂಥದ್ದು. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ತಂದೆ ನನ್ನನ್ನು ಕಳುಹಿಸಿಕೊಟ್ಟಂತೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥದ್ದು ನೋಡಿ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸೈತಾನನು ಯೇಸುವನ್ನ ಪರೀಕ್ಷಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ಸೈತಾನನು ಹೇಳುವಂತಹ ಒಂದು ಆಫರ್ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಅದರ 8ನೇ ವಾಕ್ಯದಲ್ಲಿ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವೆಲ್ಲವನ್ನು ನಿನಗೆ ಕೊಡುವೆನು ಅಂದನು. ಇವತ್ತು ಕ್ರೈಸ್ತರಾದಂಥವರು, ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂಥವರು ಇದಕ್ಕೋಸ್ಕರವಾಗಿ ಪ್ರಯಾಸ ಪಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಅಪೊಸ್ತಲರೆಂಬುದಾಗಿ ಕರೆಸಿಕೊಳ್ಳುವಂಥವರು, ನಾನು ಭಾರತದ ಅಪೊಸ್ತಲನೆಂಬುದಾಗಿ ಸ್ವಯಂ ಘೋಷಿತ ದೇವಮಾನವರು ಪ್ರಪಂಚವನ್ನ, ಅವುಗಳ ವೈಭವವನ್ನ ಅನುಭವಿಸುವುದಕ್ಕೆ ಕಾತು
ಕಾತರದಿಂದ ಕಾಯುತ್ತಿರುವಂಥದ್ದನ್ನ, ಅದಕ್ಕಾಗಿ ಪ್ರಯಾಸ ಪಡುತ್ತಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ತಂದೆ ನನ್ನನ್ನು ಕಳುಹಿಸಿಕೊಟ್ಟಂಥದ್ದು ಸೈತಾನನಿಗೆ ನಮಸ್ಕಾರ ಮಾಡಿ ಲೋಕದ ಪ್ರಪಂಚದ ಎಲ್ಲ ರಾಜ್ಯಗಳನ್ನು, ಎಲ್ಲ ವೈಭವಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ನನ್ನನ್ನು ನಾನೇ ಯಜ್ಞಾರ್ಪಿತನಾಗಿ, ನಿಷ್ಕಳಂಕ ಯಜ್ಞಾರ್ಪಿತನಾಗಿ ಅರ್ಪಿಸಿ, ಯಾರು ನನ್ನಲ್ಲಿ ನಂಬಿಕೆಯನ್ನು ಇಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು, ದೇವರ ಮಕ್ಕಳಾಗುವ ಪದವಿಯನ್ನು ಕೊಡುವ ಉದ್ದೇಶದಿಂದ ತಂದೆಯಾದ ದೇವರು ನನ್ನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಪ್ರಿಯರೇ, ದೇವರು ನಮ್ಮನ್ನ ಕ್ರೈಸ್ತರಾಗಿ ಅಥವಾ ನಾವುಗಳು ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ದೇವರು ನನ್ನನ್ನು ಆರಿಸಿಕೊಂಡಿರುವಂಥದ್ದು, ದೇವರು ನಿಮ್ಮನ್ನ ಆರಿಸಿಕೊಂಡಿರುವಂಥದ್ದು ಈ ಲೋಕದ ವೈಭವಗಳನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಅಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿ ಮಾಡಬೇಡ್ರಿ. ಯಾರಾದರೂ ಲೋಕವನ್ನು ಪ್ರೀತಿ ಮಾಡಿದರೆ ತಂದೆಯ ಮೇಲಣ ಪ್ರೀತಿಯು ಅವನ ಮೇಲೆ ಇಲ್ಲ. ಸೊ ನಮ್ಮ ಬಯಕೆ ಅನ್ನುವಂಥದ್ದು, ನಮ್ಮ ಜೀವಿತದ ಗುರಿ ಅನ್ನುವಂಥದ್ದು ನಶಿಸಿ ಹೋಗುವ ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ಕರೆತರುವಂಥದ್ದಾಗಿರಬೇಕು. ಅರ್ಥಾತ್ ಸುವಾರ್ತೆ ತಿಳಿಯದ ಜನರಿಗೆ ಸುವಾರ್ತೆಯನ್ನು ತಿಳಿಯಪಡಿಸುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತನ ಆದ್ಯ ಕರ್ತವ್ಯವಾಗಿರಬೇಕು. ಇಂದು ಅನೇಕರು ನೆನೆಸಿರುವಂಥದ್ದು, ಪ್ರತ್ಯೇಕವಾಗಿ ನಾಮಧೇಯ ಕ್ರೈಸ್ತರು ಅಲ್ಲ, ಎಲ್ಲ ಕ್ರೈಸ್ತ ಪಂಗಡದವರು ನೆನೆಸಿರುವಂಥದ್ದು ಸೇವೆಯ ಆಮಂತ್ರಣ ಅಥವಾ ಸೇವೆ ಕೇವಲ ಪಾದ್ರಿಗಳಿಗೆ ಮಾತ್ರ, ರೆವರೆಂಡ್ಗಳಿಗೆ ಮಾತ್ರ, ಸುವಾರ್ತಿಕರಿಗೆ ಮಾತ್ರ, ಪಾಸ್ಟರ್ಗಳಿಗೆ ಮಾತ್ರ, ಸನ್ಯಾಸಿನಿಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಯಾರನ್ನು ಸಹ ಸಭೆಯ ವಿಶ್ವಾಸಿಗಳಾಗಿ ಇರುವುದಕ್ಕೆ ಕರೆಯಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯು ಯಾವ ವ್ಯಕ್ತಿಯನ್ನು ಸಹ ಕೇವಲ ಸಭೆಯ ಅಂಗಗಳಾಗಿ ಇರುವುದಕ್ಕೆ ಕರೆಯಲಿಲ್ಲ. ಪ್ರತಿಯೊಬ್ಬನ ಕರೆಯುವಿಕೆಯ ಉದ್ದೇಶ ಕ್ರಿಸ್ತನ ರಾಯಭಾರಿಗಳಾಗಿರಬೇಕು ಎಂಬುದಾಗಿ ಆಗಿದೆ. ಇಲ್ಲಿ ನಾವು ನೋಡುವಂಥದ್ದು, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ನೋಡಿ, ಯೇಸು ಸ್ವಾಮಿಯ ಐಹಿಕ ಸೇವೆಯ ಪ್ರಾರಂಭದಲ್ಲಿ ಆತನು 12 ಮಂದಿ ಶಿಷ್ಯರನ್ನ ಆರಿಸಿಕೊಂಡಂಥದ್ದನ್ನು ಸುವಾರ್ತೆಗಳಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಬರೆದಿರುವಂಥದ್ದು, ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವೆನೆಂತಲೂ ಆರಿಸಿ ನೇಮಿಸಿದನು. ತನ್ನ ಐಹಿಕ ಸೇವೆಯ ಕಾಲದ ಪ್ರಾರಂಭ ಘಟ್ಟದಲ್ಲಿ
ಯೇಸು ಸ್ವಾಮಿ 12 ಮಂದಿಯನ್ನ, ಜನರ ಗುಂಪಿನಿಂದ 12 ಮಂದಿಯನ್ನ ಪ್ರತ್ಯೇಕವಾಗಿ ಆರಿಸಿ ತೆಗೆದುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಅದರ ಉದ್ದೇಶ, ಅದರ ಮುಖ್ಯ ಧ್ಯೇಯ ಅನ್ನುವಂಥದ್ದು ಅವರು ಸುವಾರ್ತೆಯನ್ನ ಸಾರುವುದಕ್ಕೆ ಕಳುಹಿಸಿಕೊಡಲ್ಪಡಬೇಕು ಎಂಬುದಾಗಿ. ಸುವಾರ್ತೆಯನ್ನ ಸಾರುವುದಕ್ಕೆ. ಸುವಾರ್ತೆ ಏನಾಗಿದೆ? ಅಬ್ರಹಾಮನ ವಿಚಾರವನ್ನ ಹೇಳುವಂಥದ್ದು ಸುವಾರ್ತೆ. ದಾವೀದನ ಶೂರ್ಯ ಕೃತ್ಯಗಳನ್ನು ವಿವರಿಸುವಂಥದ್ದಾಗಿದೆಯೇ ಸುವಾರ್ತೆ. ಸೊಲೊಮೋನನ ಜ್ಞಾನದ ಕುರಿತಾಗಿ ಅಥವಾ ಸೊಲೊಮೋನನ ಆಡಂಬರದ ಜೀವಿತದ ಕುರಿತಾಗಿ ಹೇಳುವಂಥದ್ದು ಸುವಾರ್ತೆ. ಸುವಾರ್ತೆ ಏನಾಗಿದೆ? ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಮಾರ್ಕನು ತನ್ನ ಸುವಾರ್ತೆಯನ್ನ ಪ್ರಾರಂಭಿಸುವಂಥದ್ದು ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭ. ಸುವಾರ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ವಿಷಯವಾದಂತಹ ಕಾರ್ಯಗಳು. ಏನು ಯೇಸು ಕ್ರಿಸ್ತನ ವಿಷಯವಾದ ಕಾರ್ಯಗಳು? ಯೇಸು ಕ್ರಿಸ್ತನ ಜನನ ಮಾನವ ಕುಲಕ್ಕೆ ಒಂದು ಶುಭ ವರ್ತಮಾನವಾಗಿತ್ತು. ಲೂಕನ ಸುವಾರ್ತೆ 2ನೇ ಅಧ್ಯಾಯ ಅದರ 10-11 ವಾಕ್ಯದಲ್ಲಿ ಯೇಸು ಸ್ವಾಮಿ ಜನಿಸಿದಂತಹ ಸಂದರ್ಭದಲ್ಲಿ ಅಡವಿಯಲ್ಲಿ ತಮ್ಮ ಕುರಿಗಳನ್ನು ಮೇಯಿಸುತ್ತಿದ್ದಂತಹ ಕುರುಬರಿಗೆ ಒಬ್ಬ ದೂತನು ಪ್ರತ್ಯಕ್ಷನಾಗಿ ಅವರಿಗೆ ಹೇಳಿದ್ದೇನೆಂದರೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಇವತ್ತು ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನು. ಏನು ಶುಭ ವಾರ್ತೆ? ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಏನು ಶುಭ ವಾರ್ತೆ? ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ, ದೇವದೂತನು ಯೋಸೇಫನಿಗೆ ಹೇಳುವಂಥದ್ದು, ಆಕೆಯು ಒಬ್ಬ ಮಗನನ್ನ ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಇದು ಶುಭ ಸಮಾಚಾರ. ಸೊಲೊಮೋನನ ವೈಭವವನ್ನ ಪ್ರಸಂಗಿಸುವಂಥದ್ದಲ್ಲ ಶುಭ ಸಮಾಚಾರ. ಲೌಕಿಕ ಮೇಲುಗಳು ನಿಮ್ಮನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ ಹೇಳುವಂಥದ್ದಲ್ಲ ಶುಭ ಸಮಾಚಾರ. ಇವತ್ತು ಕ್ರೈಸ್ತ ಗೋಳದಲ್ಲಿ ಇಂತಹ ಸುಳ್ಳು ಬೋಧಕರು ತುಂಬಿ ತುಳುಕಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಿಜವಾದ ಕ್ರೈಸ್ತನನ್ನು ಪ್ರಸಂಗಿಸದೆ ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು ಗಲಾತ್ಯದಲ್ಲಿರುವಂತಹ ವಿಶ್ವಾಸಿಗಳನ್ನ ಅವರನ್ನ ಕರೆಯುವಂತಹ ಒಂದು ಮಾತು, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರುಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟವನಲ್ಲವೇ? ಇವತ್ತು ಶಿಲುಬೆಯ ಮಾತು ಅನೇಕರಿಗೆ ಇರಿಸು ಮುರುಸನ ಉಂಟು ಮಾಡ್ತದೆ. ಇದು ಕ್ರೈಸ್ತ ಗೋಳದ ಹೊರಗಿರುವ ವ್ಯಕ್ತಿಗಳಿಗಲ್ಲ. ಇವತ್ತು ಶಿಲುಬೆಯ ಮಾತು ಕ್ರೈಸ್ತತ್ವದ ಒಳಗಿರುವಂತಹ ಒಂದು ದೊಡ್ಡ ಗುಂಪು ಜನರಿಗೆ ಇರಿಸು ಮುರುಸನ ಉಂಟು ಮಾಡ್ತಾ ಇದೆ. ಕಾರಣ ಶಿಲುಬೆಯ ಮಾತು
ನಮ್ಮನ್ನು ಪವಿತ್ರತೆಗೆ ನಡೆಸುವಂಥದ್ದು. ಶಿಲುಬೆಯ ಮಾತು ನಮ್ಮನ್ನು ಲೋಕದ ಸ್ನೇಹದಿಂದ ದೂರ ತಳ್ಳುವಂಥದ್ದಾಗಿದೆ. ಆದರೆ ಇಂದು ಅನೇಕರು ಲೋಕವನ್ನು ಪ್ರೀತಿಸಿ ಲೋಕದಲ್ಲಿರುವಂಥದ್ದನ್ನು ಹೊಂದಿಕೊಳ್ಳುವ ಪ್ರಯಾಸದ ಫಲವಾಗಿ ನಿಜವಾದ ಸುವಾರ್ತೆಯನ್ನು ಪ್ರಸಂಗಿಸದೆ ಕೇವಲ ಲೌಕಿಕ ಮೇಲುಗಳನ್ನು ಕುರಿತಾಗಿ ಮಾತ್ರ ಹೇಳುವಂಥವರಾಗಿ ಅವುಗಳ ಮೂಲಕ ತಮಗೆ ಕೆಲವು ಲಾಭಗಳನ್ನು ಪಡೆದುಕೊಳ್ಳುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಸುವಾರ್ತೆ ಅನ್ನುವಂಥದ್ದು ಏನು? ದೇವಕುಮಾರನಾದ ಯೇಸು ಕ್ರಿಸ್ತನ ಕುರಿತಾಗಿರುವಂತಹ ವಾರ್ತೆ. ನೋಡಿ, ಯೇಸು ಕ್ರಿಸ್ತನ ಜನನ ಅಥವಾ ಹೊಸ ಒಡಂಬಡಿಕೆಯ ಪ್ರಾರಂಭ ಮತ್ತು ಹಳೆ ಒಡಂಬಡಿಕೆಯ ಮುಕ್ತಾಯ, ಇವುಗಳ ಮಧ್ಯದಲ್ಲಿ ಸುಮಾರು 400-500 ವರ್ಷಗಳ ಒಂದು ಅಂತರವನ್ನು ನಾವು ಕಾಣ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಯಾದ ಮಲಾಕಿಯ ನಂತರ ಸರ್ವಶಕ್ತನಾದ ದೇವರು ತನ್ನ ಜನರಾದ ತನ್ನ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲ್ಯರೊಂದಿಗೆ ಯಾವುದೇ ರೀತಿಯ ಒಡನಾಟವನ್ನು ಇಟ್ಟುಕೊಳ್ಳದೆ ಇರುವಂಥದ್ದಾಗಿ ನಾವು ನೋಡುತ್ತೇವೆ. ಮಲಾಕಿ ಪ್ರವಾದನ ಗ್ರಂಥವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇಸ್ರಾಯೇಲರ ಆಧ್ಯಾತ್ಮಿಕ ಸ್ಥಿತಿಗಳು ಹೇಗಿತ್ತೆಂದರೆ, ಅದರ 6ನೇ ವಾಕ್ಯದಲ್ಲಿ ಯಾಜಕರಾದಂಥವರು, ಈಗಿನ ಭಾಷೆಯಲ್ಲಿ ಹೇಳುವಂಥದ್ದಾದರೆ ಅಥವಾ ಈಗಿನ ಸನ್ನಿವೇಶದಲ್ಲಿ ಹೇಳುವಂಥದ್ದಾದರೆ ಉಪದೇಶಕರಾದಂಥವರು ಯೆಹೋವನ ನಾಮವನ್ನು ಧಿಕ್ಕರಿಸುವಂಥವರಾಗಿದ್ದರು. 7ನೇ ವಾಕ್ಯದಲ್ಲಿ ಯೆಹೋವನ ಯಜ್ಞವೇದಿಯ ಮೇಲೆ ಅಶುದ್ಧ ಪದಾರ್ಥಗಳನ್ನು ಅರ್ಪಿಸುತ್ತಿದ್ದರು. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಯಜ್ಞವೇದಿಯ ಮೇಲೆ ಒಂದು ಯಜ್ಞ ಪಶುವನ್ನು ಯಜ್ಞ ಮಾಡಬೇಕಾದರೆ ಅದು ಹೇಗಿರಬೇಕೆಂಬ ಒಂದು ನಿರ್ದಿಷ್ಟವಾದ ಮಾರ್ಗನಿರ್ದೇಶನಗಳನ್ನು ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಿರುವಂಥದ್ದನ್ನು ನೋಡುತ್ತೇವೆ. ಆದರೆ ಮಲಾಕಿಯ ಕಾಲದಲ್ಲಿ ಯಾಜಕರು ಅಶುದ್ಧವಾದ ಪದಾರ್ಥಗಳನ್ನು, ಅಂದರೆ ದೇವರು ಅಂಗೀಕರಿಸದೇ ಇರುವಂತಹ ಯಜ್ಞ ಪಶುಗಳನ್ನು ಅರ್ಪಿಸುತ್ತಿದ್ದರು. ನೋಡಿ, ಒಂದು ವಿಧದಲ್ಲಿ ಮಲಾಕಿಯ ಕಾಲಘಟ್ಟ ಅನ್ನುವಂಥದ್ದು ಇಸ್ರಾಯೇಲರ ಜೀವಿತದಲ್ಲಿ ಆಧ್ಯಾತ್ಮಿಕ ಅಧಪತನದ ಕಾಲವಾಗಿತ್ತು. ಇವತ್ತು ಅದೇ ಒಂದು ಸನ್ನಿವೇಶಗಳಲ್ಲಿ ನಾವುಗಳು ಹಾದು ಹೋಗುವಂಥವರಾಗಿದ್ದೇವೆ. ಇಂತಹ ಆಧ್ಯಾತ್ಮಿಕವಾದ ಅಧಪತನಗಳು ಸಂಭವಿಸುತ್ತಿರುವಾಗ ಕೆಲವು ವ್ಯಕ್ತಿಗಳು ಮಾತನಾಡುವಂತಹ ಮಾತು, 3ನೇ ಅಧ್ಯಾಯ 14ನೇ ವಾಕ್ಯ,
ದೇವರನ್ನ ಸೇವಿಸುವುದು ವ್ಯರ್ಥ. ನಾವು ಆತನ ನಿಯಮಗಳನ್ನು ಅನುಸರಿಸಿ ಸೇನಾಧೀಶ್ವರ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡದ್ದರಿಂದ ಆದ ಲಾಭವೇನು? ಈಗ ಅಹಂಕಾರಿಗಳನ್ನು ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು. ಹೌದು, ದುಷ್ಕರ್ಮಿಗಳು ಏಳಿಗೆಗೆ ಬಂದಿದ್ದಾರೆ. ದೇವರನ್ನು ಪರೀಕ್ಷಿಸಿದರೂ ಸುರಕ್ಷಿತವಾಗಿದ್ದಾರೆ ಅಂದುಕೊಂಡಿದ್ದೀರಲ್ಲ. ಅಂದ್ರೆ ಇಂತಹ ಆಧ್ಯಾತ್ಮಿಕವಾದ ಅಧಃಪತನದಲ್ಲಿ ಇಸ್ರಾಯೇಲರು ಹಾದು ಹೋಗುತ್ತಿರುವಾಗ ಒಂದು ಗುಂಪು ಜನ ಹೇಳ್ತಾ ಇದ್ದಾರೆ, ಅಯ್ಯೋ, ದೇವರನ್ನು ಸೇವಿಸುವುದು ವ್ಯರ್ಥವಾಗ್ತಾ ಇದೆಯಾ? ಸೊ ನಾವು ವಿಕಾರಿಗಳಾಗಿ ಅಲಿತಾ ಇದ್ದಾವಲ್ಲ, ನಮಗೆ ಲಾಭ ಏನು? ದೇವರನ್ನ ಆರಾಧಿಸುವುದರಿಂದ ನಮಗೆ ಲಭಿಸಿದ ಲಾಭವಾದರೆ ಏನು? ಇವತ್ತು ಅಹಂಕಾರಿಗಳನ್ನ, ದುರುಪದೇಶಕರನ್ನ ಧನ್ಯರು ಎಂಬುದಾಗಿ ಹೇಳುವಂತಹ ಕಾಲ. ಪ್ರತ್ಯೇಕವಾಗಿ ಪ್ರಿಯರೇ, ಪ್ರತಿಯೊಂದು ದೇವರ ವಾಕ್ಯಗಳನ್ನ, ಪ್ರಸಂಗಗಳನ್ನ ನಾವು ಪರೀಕ್ಷಿಸಿಕೊಳ್ಳಬೇಕಾದಂತಹ ಕಾಲಘಟ್ಟದಲ್ಲಿ ಸೇರಿ ಬಂದಿದ್ದೇವೆ. ಸತ್ಯವೇದದಲ್ಲಿ ಇಲ್ಲದೆ ಇರುವಂತಹ ಅನೇಕ ಬೋಧನೆಗಳು ಇಂದು ನಮ್ಮ ಕರ್ನಾಟಕಕ್ಕೆ ಕಾಲಿಟ್ಟಿರುವಂಥದ್ದಾಗಿ ನಾವು ನೋಡುತ್ತೇವೆ. ಕಳೆದ ದಿನದಲ್ಲಿ ಒಂದು ವಿಡಿಯೋ ನೋಡಿದೆ. ಸೊ ಅದರಲ್ಲಿ ಬರೆದಿರುವಂಥದ್ದು, ಅದರಲ್ಲಿ ಆ ವ್ಯಕ್ತಿ ಪ್ರಸಂಗ ಮಾಡುತ್ತಿರುವಂಥದ್ದು, ಸೊ ನನ್ನನ್ನು ಬಂದು ಅಪ್ಕೊಳ್ಳಿ, ಸೊ ನನ್ನಲ್ಲಿರುವಂತಹ ಅಭಿಷೇಕ ನಿಮ್ಮಲ್ಲಿ ಪ್ರಸರಿಸ್ತದೆ, ಅಪ್ಕೊಳ್ಳಿ. ಲಿಂಗ ತಾರತಮ್ಯವಿಲ್ಲದ ಅನೇಕರು ಆತನನ್ನು ಅಪ್ಕೊಳ್ತಾ ಇದ್ದಾರೆ. ಸತ್ಯವೇದದಲ್ಲಿ ಇಲ್ಲದೆ ಇರುವಂತಹ ಸೇವೆ. ಪ್ರಿಯರೇ, ಬಹಳ ಗಮನ ಬಿಟ್ಟು ನಾವು ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳಬೇಕಾದಂತಹ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನೋಡಿ, ಮಲಾಕಿ ಪ್ರವಾದಿಯ ಕಾಲದ ನಂತರ, ಮಲಾಕಿ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲರು ಆಧ್ಯಾತ್ಮಿಕವಾಗಿ ಅಧಃಪತನಕ್ಕೆ ಒಳಪಟ್ಟರು. ಸೊ ಇದರ ಫಲವಾಗಿ ಸುಮಾರು 400-500 ವರ್ಷಗಳ ಆ ಒಂದು ಅಂತರದಲ್ಲಿ ಯೆಹೋವ ದೇವರು ಯಾವ ಪ್ರವಾದಿಗಳನ್ನು ಎಬ್ಬಿಸಲಿಲ್ಲ. ಇದರ ಫಲವಾಗಿ ಇಸ್ರಾಯೇಲರಲ್ಲಿ ಅನೇಕ ಧಾರ್ಮಿಕ ಗುಂಪುಗಳು ಎದ್ದೇಳಿದವು, ಕೆಲವು ರಾಜಕೀಯ ಗುಂಪುಗಳು ಇದ್ದವು. ಪ್ರತಿಯೊಬ್ಬರು ತಮ್ಮಿಷ್ಟದ ಪ್ರಕಾರವಾಗಿ ಧರ್ಮಶಾಸ್ತ್ರಗಳನ್ನು ವ್ಯಾಖ್ಯಾನ ಮಾಡುವುದಕ್ಕೆ ಪ್ರಾರಂಭಿಸಿದರು. ಇದರ ಫಲವಾಗಿ ನಿಜವಾದಂತಹ ಏನಾಯಿತು? ಇದರ ನಿಮಿತ್ತವಾಗಿ ಜನರಲ್ಲಿ ಯೆಹೋವನ ಕುರಿತಾಗಿರುವ ನಿಜವಾದ ತಿಳುವಳಿಕೆ ಕಡಿಮೆ ಆಯಿತು. ಅಷ್ಟೇ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳಿರುವ ರೀತಿಯಲ್ಲಿ ಜನರು ಕುರುಬನಿಲ್ಲದ ಕುರಿಗಳಂತೆ ತೊಳಲಿ ಹೋದ್ರು. ಇವರ ಕುರಿತಾಗಿ ಹೇಳಿರುವಂಥದ್ದು. ಯಾಕೆಂದರೆ ಧಾರ್ಮಿಕ ನಾಯಕರುಗಳು ತಮಗೆ ಲಾಭ ಬರುವ ರೀತಿಯಲ್ಲಿ ಉಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. ಇದು ಮಲಾಕಿಯ ನಂತರ ನಡೆದಂತಹ ಘಟನೆ. ಇವತ್ತು ಅದೇ ನಡೀತಾ ಇದೆ. ಇವತ್ತು ಅನೇಕರು ಮೇನ್ಯ ಸಭೆಗಳಿಂದ ಬೇರ್ಪಟ್ಟು ತಮ್ಮದೇ ಆದಂತಹ ಪ್ರತ್ಯೇಕವಾದ ಸಭೆಗಳನ್ನು ಪ್ರಾರಂಭಿಸಿ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ತಮ್ಮ ಏಳಿಗೆಗೋಸ್ಕರವಾಗಿ ದೇವರ ವಾಕ್ಯವನ್ನು ತಮ್ಮಿಷ್ಟದ ಪ್ರಕಾರವಾಗಿ ವ್ಯಾಖ್ಯಾನಿಸಿ ಅದರ ಮೂಲಕ ಹಣವನ್ನು ಪೀಕುವಂತಹ ಪರಿಸ್ಥಿತಿಗಳನ್ನು ನಾವು ಕಾಣ್ತೇವೆ.
ಪ್ರತ್ಯೇಕವಾಗಿ ಇದರಲ್ಲಿ ಅವರು ಉಪಯೋಗ ಮಾಡುವಂಥದ್ದು ದಶಮ ಭಾಗದ ಕುರಿತಾಗಿ. ₹1 ಕೊಟ್ಟರೆ ₹10 ಸಿಗುತ್ತೆ. ಪ್ರೇರೆ ಒಂದು ಪ್ರಶ್ನೆ ಕೇಳ್ತೇನೆ, ₹1 ಕೊಟ್ಟರೆ ₹10 ಸಿಕ್ಕದಾದ್ರೆ ಪ್ರಸಂಗ ಮಾಡುವಂತ ನೀನು ಕೊಡು. ಯಾಕೆ? ಕೂಲಿ ನಾಲಿ ಮಾಡುವ ಜನರ ಮನಸ್ಸನ್ನ ವ್ಯಾಕುಲಪಡಿಸಿ ಒಂದು ರೀತಿಯ ಚಂಚಲತ್ವವನ್ನು ಉಂಟು ಮಾಡಿ ಅದರ ಮೂಲಕ ಹಣವನ್ನು ಸಂಪಾದಿಸಿ ಜೀವನವನ್ನು ಜೀವಿಸುತ್ತಿರುವಂಥದ್ದು ಬಹಳ ದುಃಖಕರವಾದಂತಹ ಸಂಗತಿ. ನೋಡಿ, ಈ ಒಂದು ಕಾಲಘಟ್ಟ ಆಧ್ಯಾತ್ಮಿಕೆಯ ಅಧಪ್ಪತನದ ಕಾಲಘಟ್ಟದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕ ಮುಂತಿಳಿಸಿದಂತೆಯೇ ಸ್ನಾನಿಕನಾದ ಯೋಹಾನನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯ ಪ್ರಾರಂಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಆತನು ಹೇಳುವಂಥದ್ದು, ಪರಲೋಕ ರಾಜ್ಯವು ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಒಂದು ಶುಭ ಸಮಾಚಾರ. ಸುಮಾರು 400-500 ವರ್ಷ ದೇವರಿಂದ ಕಳುಹಿಸಲ್ಪಟ್ಟ ಪ್ರವಾದಿಯಿಂದ ದೇವರ ಶಬ್ದವನ್ನ, ದೇವರ ಸ್ವರವನ್ನ ಕೇಳದೆ ಇದ್ದ ಜನ ಸಮೂಹಕ್ಕೆ ಸರ್ವಶಕ್ತನಾದ ದೇವರು ಸ್ನಾನಿಕನಾದ ಯೋಹಾನನ ಮೂಲಕ ತನ್ನ ಸ್ವರವನ್ನ ಕೇಳಿಸಿದ. ಅದೇನು ಸ್ವರ ಅಂದ್ರೆ, ಪರಲೋಕ ರಾಜ್ಯ ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಪ್ರಿಯರೇ, ಯೋಹಾನನ ಸುವಾರ್ತೆಯಲ್ಲಿ ನಾವು ಓದಿದ್ವಿ 20ನೇ ಅಧ್ಯಾಯದಲ್ಲಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ. ಯಾತಕ್ಕೋಸ್ಕರವಾಗಿ ಕಳುಹಿಸಿಕೊಟ್ಟ? ಯೇಸು ಸ್ವಾಮಿಯ ಸೇವೆ ಏನಾಗಿತ್ತು? ಮತ್ತಾಯ 4:17, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ರಿಪೆಂಟ್, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಹ್ಯಾಂಡ್. ಸೊ ದೇವರು ಸಾರಿದ ಸುವಾರ್ತೆ, ಯೇಸು ಕ್ರಿಸ್ತನು ಸಾರಿದ ಸುವಾರ್ತೆ, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಹ್ಯಾಂಡ್. ದೇವರ ರಾಜ್ಯವು ಸಮೀಪಿಸಿತು. ಆದರೆ ಇವತ್ತು ನಾವು ಸಾರುತ್ತಿರುವಂತಹ ಸುವಾರ್ತೆ ಏನಾಗಿದೆ? ಇವತ್ತು ನಾವು ಸಾರುವಂತಹ ಸುವಾರ್ತೆ, ನೀನು ದಶಮ ಭಾಗವನ್ನು ಕೊಡು, ದೇವರು ನಿನ್ನನ್ನು ಧಾರಾಳವಾಗಿ ಆಶೀರ್ವಾದ ಮಾಡ್ತಾನೆ. ದಶಮ ಭಾಗವನ್ನ, ಕಾಣಿಕೆಯನ್ನ ಯಾರಾದರೂ ಸರಿಯಾಗಿ ಅರ್ಪಿಸದೆ ಹೋದರೆ ಅಂಥವರನ್ನ ಶಪಿಸುವಂತಹ ಸೇವಕರುಗಳು ಇಂದು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವಂಥದ್ದು ನಿಜವಾಗಲೂ ಕ್ರೈಸ್ತರಾದ ನಮಗೆ ಅವಮಾನದ ಸಂಗತಿಯಾಗಿದೆ. ಏನು ಸುಮಾರು 500 ವರ್ಷ 400 ವರ್ಷಗಳ ನಂತರ, ಮಲಾಕಿ ಕಾಲದ ನಂತರವಾಗಿ 400-500 ವರ್ಷಗಳಾದ ಮೇಲೆ, ಯಾಕೆ ಕೆಲವು ವೇದ ಪಂಡಿತರು ಹೇಳ್ತಾರೆ 400 ವರ್ಷ, ಕೆಲವು ವೇದ ಪಂಡಿತರು ಹೇಳ್ತಾರೆ 500 ವರ್ಷ. ವಾಟ್ ಎವರ್ ಇಟ್ ಮೇ ಬಿ, ಟೈಮ್ ಪೀರಿಯಡ್ ಇಸ್ ನಾಟ್ ಎ ಮ್ಯಾಟರ್ ಫಾರ್ ಅಸ್. ಆದರೆ ಒಂದು ದೀರ್ಘಕಾಲ ದೇವರ ನುಡಿಗಳು ಜನರು ಕೇಳಲಿಲ್ಲ, ಇಸ್ರಾಯೇಲರು ಕೇಳಲಿಲ್ಲ. ಪ್ರತಿಯೊಬ್ಬ ಧಾರ್ಮಿಕ ನಾಯಕರುಗಳು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ತಮಗಿಷ್ಟ ಬಂದ ಪ್ರಕಾರವಾಗಿ ಮೋಶೆಯ ಧರ್ಮಶಾಸ್ತ್ರಗಳನ್ನು ವ್ಯಾಖ್ಯಾನಪಡಿಸ್ತಾ ಇದ್ರು. ಇವತ್ತು ಅದೇ ನಡೀತಾ ಇದೆ. ಹೀಗಿರುವಾಗ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಸುಮಾರು 600 ವರ್ಷಗಳ ಮುಂಚಿತವಾಗಿ ಮುಂತಿಳಿಸಿದಂತೆಯೇ ಅಡವಿಯಲ್ಲಿ ಕೂಗುವವನ ಶಬ್ದ. ಜ್ಞಾನೋಕ್ತಿಗಳು 40ನೇ ಅಧ್ಯಾಯ, ನನ್ನ ಜನರನ್ನು ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತನಾಡ್ರಿ,
ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ದೇವರಿಗೆ ರಾಜ್ಯ ಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಈ ಒಂದು ಶಬ್ದ ಇಲ್ಲಿ ಕೇಳಲ್ಪಡ್ತಾ ಇದೆ. ಆ ಶಬ್ದದ ಮೂಲಕ ಬಂದಂತಹ ಸಂದೇಶ, ಶುಭ ಸಂದೇಶ, ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನಾವು ಸಾರಬೇಕಾದಂಥದ್ದು ಇಲ್ಲಿ ಯೋಹಾನನು ಹೇಳುವಂಥದ್ದು, ಯೇಸು ಸ್ವಾಮಿ ಹೇಳಿರುವಂಥದ್ದು, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ. ತಂದೆ ನನ್ನನ್ನು ಕಳುಹಿಸಿಕೊಟ್ಟಿರುವಂಥದ್ದು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ನನ್ನನ್ನು ನಾನೇ ಯಜ್ಞಾರ್ಪಿತನಾಗಿ ಸಮರ್ಪಿಸುವುದಕ್ಕೆ, ನನ್ನನ್ನು ನಂಬುವವನ ಮೂಲಕ, ನನ್ನನ್ನು ನಂಬುವನು ನನ್ನ ಮೂಲಕವಾಗಿ ನಿತ್ಯ ಜೀವವನ್ನು ಪಡೆಯುವುದಕ್ಕೆ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು. ಸೊ ನಾವೆಲ್ಲರೂ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನ ಬಾಯಿಪಾಠ ಮಾಡಿದ್ದೇವೆ. ಆದರೆ 17ನೇ ವಾಕ್ಯದಲ್ಲಿ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು. ತಂದೆ ನನ್ನನ್ನು ಕಳುಹಿಸಿಕೊಟ್ಟಂತೆಯೇ, ತಂದೆ ನನ್ನನ್ನ ಕಳುಹಿಸಿಕೊಟ್ಟಿರುವಂಥದ್ದು ನನ್ನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕು. ತಂದೆ ನನ್ನನ್ನು ಕಳುಹಿಸಿಕೊಟ್ಟಂತೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಅರ್ಥಾತ್ ನಿಮ್ಮ ಮೂಲಕ ಲೋಕಕ್ಕೆ ರಕ್ಷಣೆಯಾಗಬೇಕು, ನಿಮ್ಮ ಮೂಲಕ ಜನರು ಸುವಾರ್ತೆಯನ್ನು ಕೇಳಬೇಕು, ನಿಮ್ಮ ಮೂಲಕವಾಗಿ ಜನರು ಸೈತಾನನ ಅಧೀನದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು, ನಿಮ್ಮ ಮೂಲಕವಾಗಿ ಕಾರ್ಗತ್ತಲಿನಲ್ಲಿ ವಾಸಿಸುವಂತ ಜನರು ಅದ್ಭುತ ಪ್ರಕಾಶಕ್ಕೆ ನಡೆಯಲ್ಪಡಬೇಕು. ನೋಡಿ, ಮತ್ತಾಯ 4ನೇ ಅಧ್ಯಾಯ ಅದರ 15ನೇ ವಾಕ್ಯ, ಜೆಬ್ರೋನ್ ಸೀಮೆ, ನೆಫ್ತಾಲಿಮ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು. ತಂದೆ ನನ್ನನ್ನು ಕಳುಹಿಸಿಕೊಟ್ಟಂಥದ್ದು ಕತ್ತಲೆಯಲ್ಲಿ ವಾಸಿಸುವಂತಹ ಜನರಿಗೆ, ಕತ್ತಲೆಯ ಸೀಮೆಯಲ್ಲಿ ವಾಸಿಸುತ್ತಿರುವ ಜನರಿಗೆ ದೊಡ್ಡ ಬೆಳಕನ್ನ ಕೊಡುವುದಕ್ಕೆ, ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ ಸೂರ್ಯೋದಯವನ್ನು ಉಂಟು ಮಾಡುವುದಕ್ಕೆ. ಹೀಗಿರುವಾಗ ಯೇಸು ಸ್ವಾಮಿ ನನ್ನನ್ನು ಕಳುಹಿಸಿರುವಂಥದ್ದು, ಯೇಸು ಸ್ವಾಮಿ ನಿನ್ನನ್ನು ಕಳುಹಿಸಿರುವಂಥದ್ದು, ಯೇಸು ಸ್ವಾಮಿ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ, ಪ್ರತಿಯೊಬ್ಬ ದೇವರ ಮಗನನ್ನ, ಪ್ರತಿಯೊಬ್ಬ ದೇವರ ಮಗಳನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟಿರುವಂಥದ್ದು. ಈ ಲೋಕದಲ್ಲಿ ಕೆಲವು ಆರ್ಥಿಕ ಮೇಲುಗಳನ್ನ ಸಂಪಾದಿಸಿ ಜೀವಿಸಿ ಜೀವಿತವನ್ನ ಕೊನೆಗಾಣಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಕಾರ್ಗತ್ತಲೆಯಲ್ಲಿ ಇರುವ ಜನರಿಗೆ ಬೆಳಕಾಗಿ ಬದುಕುವುದಕ್ಕೋಸ್ಕರವಾಗಿ. ಪ್ರಿಯರೇ, ಆ ಒಂದು ಅನುಭವದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಆ ಒಂದು ಅನುಭವ ನಮ್ಮಲ್ಲಿ ಉಂಟಾ? ನೋಡಿ, ನಿರಾಶೆಯಲ್ಲಿ, ನಿರೀಕ್ಷೆ ಇಲ್ಲದೆ, ಮುಂದೇನು, ಯಾರು ನಮ್ಮನ್ನ ಮುನ್ನಡೆಸುತ್ತಾರೆ ಎಂಬ ಅನೇಕ ಪ್ರಶ್ನೆಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ನಿಮ್ಮನ್ನ ಕಳುಹಿಸಿಕೊಡ್ತೇನೆ. So I will send you out. But before that ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದರ 8ನೇ ವಾಕ್ಯ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯಲ್ಲಿ ಹೇಳ್ದ, ಸೊ ನಾನು ಹೋಗುವಂಥದ್ದು ಒಳ್ಳೆಯದು, ನಾನು ಹೋದ ಮೇಲೆ
ಮತ್ತೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೇನೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮನ ಬಲ ನೀವು ಹೊಂದಿದಾಗ, ಸೊ ಯು ವಿಲ್ ಬಿ ಮೈ ವಿಟ್ನೆಸ್. ಇವತ್ತು ಪವಿತ್ರಾತ್ಮ ಅನ್ನುವಂಥದ್ದು ಕೆಲವು ಸಭೆಗಳಿಗೆ ಕೇವಲ ಅನ್ಯ ಭಾಷೆಗೆ ಮಾತ್ರ ಸೀಮಿತ. ಪವಿತ್ರಾತ್ಮನ ಫಲಗಳು ಏನಾಗಿದೆ? ಪ್ರೀತಿ, ಲವ್. ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಜೊತೆಗಾರ, ನನ್ನ ಸಹೋದ್ಯೋಗಿ ಯೇಸುವಿನ ಪ್ರೀತಿಯನ್ನು ಅರಿಯದೆ ನರಕಕ್ಕೆ ಪಾತ್ರನಾಗುತ್ತಿರುವುದಾದರೆ ಅವನ ಮೇಲೆ ನನಗೆ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದೆ ಹೋದರೆ ಪವಿತ್ರಾತ್ಮ ನಿನ್ನ ಮೇಲೆ ಇಲ್ಲ. ಯು ಆರ್ ನಾಟ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಇಫ್ ಯು ಆರ್ ನಾಟ್ ಲವ್ ಯುವರ್ ನೈಬರ್, ಇಫ್ ಯು ಆರ್ ನಾಟ್ ಲವ್ ಯುವರ್ ಬ್ರದರ್. ನೀನು ನಿನ್ನ ಸಹೋದರನನ್ನ, ನಿನ್ನ ನೆರೆಯವನನ್ನ, ನಿನ್ನ ವೈರಿಯನ್ನ ಪ್ರೀತಿಸದೆ ಹೋದರೆ ನಿನ್ನಲ್ಲಿ ಪವಿತ್ರಾತ್ಮ ಇಲ್ಲ. ನೋಡಿ, ಯೇಸುವಿನ ಆಮಂತ್ರಣ ಸೇವೆಗೆ, ಸೇವೆಯ ವಕ್ತಾರರಾಗುವುದಕ್ಕೆ ಯೇಸು ಸ್ವಾಮಿ ಆಮಂತ್ರಣ ಇದು. ಏನದು? ಟು ಬಿ ಎ ಲೈಟ್ ಟು ದ ಡಾರ್ಕ್ನೆಸ್ ವರ್ಲ್ಡ್. ಕಾರ್ಗತ್ತಲಾದ ಈ ಲೋಕಕ್ಕೆ ನಾನು ನೀನು ಬೆಳಕಾಗಿರಬೇಕು. ನೋಡಿ, ಇದೇ ಯೇಸುವಿನ ಶಿಷ್ಯನಾಗಿದ್ದಂತಹ ಪೇತ್ರ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ AD 64ರಲ್ಲಿ ಸುಮಾರು 30 ವರ್ಷದ ನಂತರ ಆತ ಹೇಳ್ತಾ ಇದ್ದಾನೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, 1 Peter 2:9, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಟು ಪ್ರೊಕ್ಲೈಮ್. ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮಲಾಕಿ ಪ್ರವಾದನದಲ್ಲಿ ಯಾಜಕರು ದೇವರನ್ನ ಹೀನೈಸುತ್ತಿರುವಾಗ ದೇವರಿಗೆ ಸಲ್ಲತಕ್ಕ ಗೌರವವನ್ನ ಸಲ್ಲಿಸದೇ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ AD 64ರಲ್ಲಿ ಪೇತ್ರನು ಕಪದೋಕ್ಯ, ಬೆತೂನ್ಯ, ಆಸ್ಯ ಸೀಮೆಯಲ್ಲಿ ಚದರಿರುವಂತಹ ದೇವ ಜನರಿಗೆ ಹೇಳುವಂಥದ್ದು, ದೇವರು ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿರುವಂತಹ ಉದ್ದೇಶ ಆತನ ಗುಣಾತಿಶಯಗಳನ್ನ, ಅಂದರೆ ಆತನ ಸದ್ವರ್ತಮಾನವನ್ನ, ಆತನ ಸುವಾರ್ತೆಯನ್ನ ಪ್ರಚುರಪಡಿಸುವರಾಗುವುದಕ್ಕೋಸ್ಕರವಾಗಿ ದೇವರು ನಿನ್ನನ್ನ ನನ್ನನ್ನ ಕರೆದಿದ್ದಾನೆ. ದೇವರು ನನ್ನನ್ನ ನಿನ್ನನ್ನ ಕರೆದಿರುವಂಥದ್ದು ಭಾನುವಾರ ಕೈ ತಟ್ಟುವುದಕ್ಕೋಸ್ಕರ ಮಾತ್ರ ಅಲ್ಲ. ದೇವರು ನನ್ನನ್ನ ನಿನ್ನನ್ನ ಕರೆದಿರುವಂಥದ್ದು ಕಾಣಿಕೆ ಹಾಕುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ನಿನ್ನನ್ನ ನನ್ನನ್ನ ಕರೆದಿರುವಂಥದ್ದು ದಶಮ ಭಾಗವನ್ನು ಕೊಡುವುದಕ್ಕೋಸ್ಕರವಾಗಿ ಅಲ್ಲ. ಮಿಗಿಲಾಗಿ the fourth most important thing is to proclaim. ಪ್ರಚಾರ ಮಾಡಬೇಕು. ನೋಡಿ, ಸೇವೆಯ ಪ್ರಚಾರಕರಾಗಲು, ಸೇವೆಯ ವಕ್ತಾರರಾಗಲು ಯೇಸು ಕ್ರಿಸ್ತನು ನಮ್ಮನ್ನ ಆಮಂತ್ರಿಸುವಂತವನಾಗಿದ್ದಾನೆ. ನೀವು ಎಲ್ಲೇ ಆಗಿರ್ಬೋದು, ನೀವು ಕೆಲಸ ಮಾಡುವಂತಹ ಸ್ಥಳ ಏನೇ ಆಗಿರಬಹುದು, ನೀವು ಯಾರೊಂದಿಗಾದ್ರೂ ಕೆಲಸ ಮಾಡುವಂತಹ ವ್ಯಕ್ತಿ ಆಗಿರಬಹುದು, ಬಟ್ ಯು ಶುಡ್ ರಿಮೆಂಬರ್ ಒನ್ ಥಿಂಗ್, ಮೈ ಅಲ್ಟಿಮೇಟ್ ಏಮ್ ಟು ಪ್ರೊಕ್ಲೈಮ್ ಮೈ ಸೇವಿಯರ್. ನನ್ನ ರಕ್ಷಕನ ಕುರಿತಾಗಿ ಇತರರಿಗೆ ತಿಳಿಸುವಂಥದ್ದು ನನ್ನ ಗುರಿ, ನನ್ನ ಧ್ಯೇಯ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ಜೀವಿಸುವಂಥವರಾಗಿದ್ದೇವಾ? ರಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ
ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ಮೇಕ್ ಮೈ ಡಿಸೈಪಲ್. ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ, God didn't call anyone to be a believer. In the New Testament, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಯಾರನ್ನು ಸಹ ಕೇವಲ ಸಭೆಯ ಅಂಗಗಳಾಗಿರುವುದಕ್ಕೆ, ಸಭೆಯ ವಿಶ್ವಾಸಿಗಳಾಗಿರುವುದಕ್ಕೆ, ಕಮಿಟಿ ಮೆಂಬರ್ ಆಗಿರುವುದಕ್ಕೆ ಕರೆಯಲಿಲ್ಲ. ದೇವರು ಕರೆದಿರುವಂಥದ್ದು ಟು ಬಿ ಮೈ ಡಿಸೈಪಲ್. ನೀವು ನನ್ನ ಶಿಷ್ಯರಾಗಬೇಕು. ಶಿಷ್ಯರು ಅಂದರೆ ಗುರುವಿನ ಬೋಧನೆಗೆ ಅನುಗುಣವಾಗಿ ಜೀವಿಸುವಂಥವರು. ಯೇಸುವಿನ ಕಾಲದಲ್ಲಿ ಅನೇಕರು ಗುರುಗಳನ್ನು ಹಿಂಬಾಲಿಸ್ತಾ ಇದ್ರು. ಆದರೆ ಗುರು ಆದಂತಹ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಳ್ತಾನೆ, ಒಬ್ಬ ವ್ಯಕ್ತಿನ ಆರಿಸ್ಕೊಳ್ತಾನೆ. ಅವನ್ನ ಆ ಗುರುವಿನ ಬೋಧನೆಗೆ ಅನುಗುಣವಾಗಿ ಜೀವಿಸುವಂಥವನೇ ನಿಜವಾದ ಶಿಷ್ಯನು. ಸೊ ನಾವು ಯೇಸು ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ಜೀವಿಸ್ತಾ ಇದ್ದೇವಾ? ಇದು ಯೇಸು ಸ್ವಾಮಿ ಹೇಳಿರುವಂತ ಮಾತು. ತಂದೆ ನನ್ನನ್ನು ಕಳಿಸಿಕೊಟ್ಟಂತೆ ಹಾಗೆಯೇ ನಾನು ನಿಮ್ಮನ್ನು ಕಳಿಸ್ಕೊಡ್ತೇನೆ. ಸೊ ನಾವು ನೆನೆಸಿರುವಂಥದ್ದು ಸಭೆಗೆ ತಪ್ಪದೆ ಭಾಗಿಯಾಗುವಂಥದ್ದು, ದೀಕ್ಷಾಸ್ಥಾನ ತೆಗೆದುಕೊಳ್ಳುವಂಥದ್ದು. ಇಲ್ಲಿಗೆ ನನ್ನ ಕರ್ತವ್ಯ ಮುಗೀತು. ವಾರ ಕಾಣಿಕೆ ಹಾಕಿದ್ರೆ, ತಿಂಗಳಿಗೆ ದಶಮ ಭಾಗ ಕೊಟ್ಟರೆ, ಬೆಳೆಯ ಪ್ರಥಮ ಫಲದಲ್ಲಿ ಕೆಲವನ್ನ ತಂದು ಆಲಯಕ್ಕೆ ಒಪ್ಪಿಸಿಕೊಟ್ರೆ ನನ್ನ ಜವಾಬ್ದಾರಿ ಮುಗೀತು. ಮೂರ್ಖರಾಗಬೇಡ್ರಿ, ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ತಂದೆ ನನ್ನನ್ನು ಕಳುಹಿಸಿಕೊಟ್ಟಂಥದ್ದು ಲೋಕಕ್ಕೆ ರಕ್ಷಣೆಯಾಗುವುದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಕಳುಹಿಸಿಕೊಟ್ಟಿರುವಂಥದ್ದು. ಅರ್ಥಾತ್ ನೀವು ನಿಮ್ಮನ್ನ ಈ ಲೋಕದಲ್ಲಿ ಇದುವರೆಗೂ ಜೀವದಿಂದ ಇಟ್ಟಿರುವಂಥದ್ದು. ನಿಮ್ಮ ಮೂಲಕವಾಗಿ ಜನರು ರಕ್ಷಣೆಯನ್ನ, ಸುವಾರ್ತೆಯನ್ನು ಅನುಭವಿಸಬೇಕು, ಸುವಾರ್ತೆಯನ್ನು ಕೇಳಬೇಕು ಎಂಬ ಉದ್ದೇಶದಿಂದ. ಕಳುಹಿಸಿಕೊಡುವುದಂದ್ರೆ ನಿಲ್ಸ್ಕೊಂಬಾರ್ದು. ದೇವರು ನನ್ನನ್ನು ಅಮೆರಿಕ ದೇಶಕ್ಕೆ ಕಳಿಸ್ಬಿಡ್ತಾನೆ, ಇಲ್ಲ ಇಂಗ್ಲೆಂಡ್ಗೆ ಕಳಿಸ್ಕೊಡ್ತಾನೆ, ಇಲ್ಲ ಗಲ್ಫಿಗೆ ಕಳಿಸ್ಕೊಡ್ತಾನೆ. ನೋ. ಸೊ ದೇವರು ನಮ್ಮನ್ನು ಇಟ್ಟಿರುವಂಥದ್ದು. ನಿನ್ನೆ ಅನೇಕರು ನಿದ್ರೆ ಹೊಂದಿದ್ದಾರೆ, ಕಳೆದ ವಾರ ಅನೇಕರು ನಿದ್ರೆ ಹೊಂದಿದ್ದಾರೆ, ಅಂದ್ರೆ ತೀರೋಗಿದ್ದಾರೆ. ಬಟ್ ಸ್ಟಿಲ್ ವಿ ಆರ್ ಅಲೈವ್. ದ ರೀಸನ್ ಬಿಹೈಂಡ್, ಇದರ ಹಿಂದಿನ ಉದ್ದೇಶ ಒಂದೇ ಒಂದು, ಏನು? ನಾವು ಯಾವ ರೀತಿಯಾಗಿ ಮಗನ ಮೂಲಕ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು, ಹಾಗೆಯೇ ನನ್ನ ಮೂಲಕವಾಗಿ, ನಿಮ್ಮ ಮೂಲಕವಾಗಿ ನಿಮ್ಮ ನೆರೆಯವರು ಈ ರಕ್ಷಣೆಯ ಅನುಭವವನ್ನು ಹೊಂದಿಕೊಳ್ಳಬೇಕೆಂಬ ಏಕೈಕ ಉದ್ದೇಶದಿಂದ ದೇವರು ಇಲ್ಲಿಯ ತನಕ ನನ್ನನ್ನ, ನಿನ್ನನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಇದನ್ನ ನೀವು ಮರೆತು ಹೋಗಬಾರದು. ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಸೇವೆಯ ವಕ್ತಾರರಾಗಿದ್ದೇವ? ಆರ್ ವಿ ಎ ಸ್ಪೋಕ್ಸ್ ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್? ನಾವು ಪ್ರಾರ್ಥನೆ ಮಾಡ್ಬೋದು, ನಾವು ಉಪವಾಸ ಮಾಡ್ಬೋದು. ಸೊ ವಿ ಇನ್ವಾಲ್ವ್ ಇನ್ ಚರ್ಚ್ ಆಕ್ಟಿವಿಟಿ. ಸೊ ಕೀಪ್ ಇಟ್ aside. Everything is good, but keep it aside. The most important thing, to be a witness. ಅತಿ ಪ್ರಾಮುಖ್ಯವಾದಂಥದ್ದು ಟು ಬಿ ಎ ವಿಟ್ನೆಸ್. ನಿನ್ನ ಸಭೆಯಲ್ಲಿ ಅನೇಕ ಆಧ್ಯಾತ್ಮಿಕ ಧಾರ್ಮಿಕ ಚಟುವಟಿಕೆಗಳು ನಡೀತಿರ್ಬೋದು, ಆದರೆ ನಿನ್ನ ಸಭೆ ಕ್ರಿಸ್ತನ ಪ್ರೀತಿಯನ್ನ ಪ್ರಸಂಗಿಸದ ಸಭೆಯಾಗಿ ಹೋದರೆ ನಿನ್ನ ಸಭೆಯಿಂದ ಯಾರಿಗೆ ತಾನೇ ಏನು ಪ್ರಯೋಜನ? ಸೊ ನಾನು ಅನೇಕ ತಲಾಂತುಗಳನ್ನು ಹೊಂದಿರಬಹುದು, ಪ್ರಾರ್ಥಿಸುವಂತ ವ್ಯಕ್ತಿ ಆಗಿರ್ಬೋದು, ಉಪವಾಸಿಸುವಂತ ವ್ಯಕ್ತಿ ಆಗಿರ್ಬೋದು, ಆಡುವಂತಹ ವ್ಯಕ್ತಿ ಆಗಿರ್ಬೋದು. ಆದರೆ ದೇವರು ನನ್ನನ್ನು ಇಟ್ಟಿರುವಂಥದ್ದು ರಕ್ಷಣೆಯ ಸ್ವಾರ್ಥೆಯನ್ನು ಸಾರುವುದಕ್ಕೆ.
ಆ ಒಂದು ಸೇವೆಯನ್ನು ನಾನು ನಿರ್ವಹಿಸದೆ ಹೋದರೆ ನನ್ನಿಂದ ಏನು ಪ್ರಯೋಜನ? ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ತಂದೆ ನನ್ನನ್ನು ಕಳುಹಿಸಿಕೊಟ್ಟಂತೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡ್ತೇನೆ. ಉದ್ದೇಶ ಒಂದೇ, ನಮ್ಮನ್ನು ಕತ್ತಲೆಯಿಂದ ಬಿಡಿಸಿ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಡೆಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕೋಸ್ಕರವಾಗಿ ನಾವು ಆ ಸೇವೆಯಲ್ಲಿ ಉತ್ಸುಕರಾಗಿದ್ದೇವ. ಒಮ್ಮೆ ಪರೀಕ್ಷಿಸಿಕೊಳ್ಳುವ, ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವೃತ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇನೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ದೇವರ ವಾಕ್ಯವನ್ನು ಮತ್ತೊಂದು ಆವೃತ್ತಿ ಮನನ ಮಾಡಿಕೊಂಡು ಅದಕ್ಕೆ ಅನುಸಾರವಾಗಿ ನಮ್ಮ ಜೀವಿತವನ್ನು ನಿರ್ವಹಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.